ಹಲೋ ಸ್ನೇಹಿತರೆ, ನಮಸ್ಕಾರ. ನಮ್ಮ ಕಥಾ ಟಿವಿಗೆ ನಿಮಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಕತೆ ಬಂದ್ಬಿಟ್ಟು ವಂಶೋದ್ಧಾರಕ ಅಂತ. ಕಥೆಯನ್ನು ತುಂಬ ಚೆನ್ನಾಗಿದೆ, ಕೊನೆಯವರೆಗೂ ಕೇಳಿ. ಒಂದು ದೊಡ್ಡ ಮರ ಸೊಂಪಾಗಿ ಬೆಳೆದು ನಿಂತಿತ್ತು. ಅದರಲ್ಲಿ ಲೆಕ್ಕವಿಲ್ಲದಷ್ಟು ಹಿಚುಕಾಯಿ ಹಣ್ಣು ಬಿಟ್ಟಿತ್ತು. ಅದು ರುಚಿಯಾದ ಹಣ್ಣು. ಸದಾ ಒಂದಲ್ಲ ಒಂದು ಪಕ್ಷಿ ಹಾರುತ್ತಾ ಬಂದು ಮರದ ಮೇಲೆ ಅಲ್ಲಿ ಕೂತು ಇಲ್ಲಿ ಕೂತು ಹೊಟ್ಟೆ ತುಂಬ ತಿಂದು ಡರ್ ಅಂತ ತೆಗುತ್ತಾ ಪುರ್ ಅಂತ ಹಾರಿ ಹೋಗ್ತಾ ಇತ್ತು. ದಿನ ಬೆಳಗಾದ್ರೆ ಇದನ್ನೇ ನೋಡಿ ಬೇಸತ್ತ ಮರ, ನಾನು ಭೂಮಿಯಿಂದ ನೀರು ಹೀರಿ ಸುಡೋ ಸೂರ್ಯನಿಂದ ಶಕ್ತಿ ಪಡೆದು ಮೊಗ್ಗಾಗಿ, ಹೂವಾಗಿ, ಹಿಚ್ಚಾಗಿ, ಕಾಯಾಗಿ, ಹಣ್ಣಾಗಿ ಮಾಡ್ತೀನಿ. ಇದರಲ್ಲಿ ನನ್ನ ಶ್ರಮ ಎಷ್ಟಿದೆ ಅನ್ನೋದು ಎಲ್ಲಿಂದಲೋ ಪುರ್ ಅಂತ ಹಾರಿ ಬಂದು ಸರ್ ಅಂತ ಹಣ್ಣು ತಿಂದು ಹೊಟ್ಟೆ ತುಂಬ ಡರ್ ಅಂತ ತೆಗ್ತಾ ಹಾರೋಗುತ್ತಲ್ಲ, ಅದಕ್ಕೆ ನನ್ನ ಒಂದು ಕಿವಿ ಮಾತು ಕೇಳಬೇಕು, ತಿಂದು ಹೋಗುವಾಗ ಧನ್ಯವಾದ ಹೇಳಬೇಕು ಅಂತ ಅನ್ನಿಸ್ಲಿಲ್ವಾ? ಅದಕ್ಕೆ ಏನು ತಾವೇ ಬೆಳೆಸಿ ಉಳಿಸಿದಂಗೆ ದಿರಂತ ಅಂತ ತಿಂದು ಹೋಗ್ತಾವೆ ಅಂತ ಕೋಪದಿಂದ ಹೇಳಿ ಆಕಾಶದ ಕಡೆ ನೋಡಿತು. ಅದೇ ಸಮಯಕ್ಕೆ ಮರದ ಮೇಲೆ ಕೂತು ಹೊಟ್ಟೆ ತುಂಬ ಹಣ್ಣು ತಿಂದು ಮರದಿಂದ ಹಾರಿದ ಒಂದು ಪಕ್ಷಿಗೆ ಇದು ಕೂಡಲೇ ಗೊತ್ತಾಯಿತು. ಅದು ಮರ ತನ್ನ ಪ್ರಶ್ನೆ ಮಾಡುತ್ತಿದೆ ಅಂತ ಅನ್ಕೊಂಡು ಮತ್ತೆ ಮರದ ಮೇಲೆ ಕೂತ್ಕೊಂಡಿತು. ಆಗ ಮರ, ಅಬ್ಬಾ, ಇದ್ರ ಹೊಟ್ಟೆ ಏನು ಕನ್ನಬಡಿ ಕಟ್ಟೆನಾ, ಈಗ ತಾನೇ 2 ಹಣ್ಣುಗಳನ್ನು ಅನ್ಕೊಂಡೆ ಎಂದು ಹೇಳಿತು. ಆವಾಗ ಪಕ್ಷಿ, ಇಲ್ಲ ಇಲ್ಲ, ನಾನು ಹಣ್ಣು ತಿನ್ನಕ್ಕೆ ಬರಲಿಲ್ಲ, ನಿನ್ನ ಪ್ರಶ್ನೆಗೆ ಉತ್ತರ ಕೊಡೋಣ ಅಂತ ಬಂದೆ ಎಂದಿತ್ತು. ಮರಕ್ಕೆ ಎಲ್ಲಿಲ್ಲದ ಆಶ್ಚರ್ಯ. ಎಲ್ಲಿ ನಿನ್ನ ಕೊಂಬೆಯ ಮೇಲೆ ಕೊಂಚ ಉದ್ದ ಮಾಡಿ ಸುತ್ತಮುತ್ತ ಕಣ್ಣಾಡಿಸು, ಏನಾದರೂ ವಿಶೇಷ ಇದೆಯಾ ಎಂದಿತ್ತು ಪಕ್ಷಿ. ಹಾಗೆ ನೋಡಿದ ಮರ, ಇಲ್ಲ, ಅಂಥದ್ದೇನಿಲ್ಲ, ವಿಶೇಷ ಏನೂ ಇಲ್ಲ ಎಂದಿತು. ಹೋಗಲಿ, ನಿನ್ನ ಜಾತಿಯದೇ ಮರ ಸುತ್ತಮುತ್ತ ನಿನಗೆ ಕಾಣಿಸ್ತಾ ದೂರ ದೂರ ಸರಿಯಾಗಿ ದೃಷ್ಟಿ ಹರಿಸಿ ನೋಡು ಅಂತೂ ಹಕ್ಕಿ. ಈಗ ಕೊಂಬೆ ಉದ್ದ ಮಾಡಿಕೊಂಡು ನೋಡಿದ ಮರ ಕೂಗಿತು, ಹಾ, 1 2 ಅಷ್ಟೇ ಅಲ್ಲ, 20, ಅಬ್ಬಬ್ಬಾ, ಎಣಿಸಕ್ಕೆ ಆಗಲ್ಲ, ಬೇಕಾದಷ್ಟು ಇದೆ ಅಂತ ಒಂದೇ ಉಸಿರಿನಲ್ಲಿ ಹೇಳಿತು. ಥೇಟ್ ಎಲ್ಲ ನಂತರನೇ ಇವೆ ಅಂತನೂ ಹೇಳ್ತು. ಅವೆಲ್ಲ ಹುಟ್ಟಾಕಿದ್ದು ಯಾರು, ನೀನಾ? ಹಕ್ಕಿಯ ಪ್ರಶ್ನೆಗೆ ಮರ ಉತ್ತರ ಮೌನವಾಯಿತು. ತಕ್ಷಣ ಪಕ್ಷಿ, ಅದನ್ನು ಬೆಳೆಸಿದ್ದು ನಾನು ಎಂದಿತು. ತಕ್ಷಣ ರಂಬೆ ಕೊಂಬೆ ಎಲ್ಲ ಬಳಕಿಸುತ್ತಾ ನೀನಾ ಅಂತ ಹೇಳಿ ಕಿಸಕ್ ಅಂತ ನಗ್ತು. ಪಕ್ಷಿ ಕೊಂಚ ಸುಮ್ಮನಿದ್ದು, ಆಯ್ತು, ನಿನ್ನ ನಗು ಈಗ ಮಾತು ಒಂದಿಷ್ಟು ಕೇಳು. ನಾನು ಮನುಷ್ಯರ ಹಾಗೆ ಸ್ವಾರ್ಥಿಗಳಲ್ಲ. ನೆರಳು ಕೊಟ್ಟು ನಮಗೆ ಗೂಡು ಕಟ್ಟೋಕೆ ಜಾಗ ಕೊಟ್ಟ, ಹೂವು ಹಣ್ಣು ಕೊಟ್ಟ ನಿನ್ನ ನಾಶ ಮಾಡೋ ಬುದ್ಧಿ ನಮಗಿಲ್ಲ. ನಾನು ನಿನ್ನ ವಂಶ ಬೆಳೆಸ್ತೀನಿ ಅಂತು. ಮರ ಮತ್ತೆ ಕಿಸಕ್ ಅಂತ ನಗ್ತು. ನಗಬೇಡ, ನನ್ನ ಮಾತು ನಿಜ. ನಿನ್ನ ಮರದಲ್ಲಿ ಬೆಳೆದ ಹಣ್ಣುಗಳನ್ನು ನಿನ್ನ ಕೇಳೋಕೆ ತಿಂತೀನಿ ನಿಜ, ಆದರೆ ತಿಂದು ನಿನಗೆ ಥ್ಯಾಂಕ್ಸ್ ಕೂಡ ಹೇಳದೆ ಪುರ್ ಅಂತ ಹಾರೋಗ್ತೀನಿ, ಅದು ನಿಜ. ಆದರೆ ಅಲ್ಲಿ ಇಲ್ಲಿ 10 ಮೈಲಿ ದೂರ ಹಾರೋ ನಾನು ಅಲ್ಲಿ ಇಲ್ಲಿ ಕೂತಾಗ ಹಿಕ್ಕೆ ಹಾಕ್ತೀನಿ. ನಾನು ತಿಂದ ನಿನ್ನ ಮರ ಹಣ್ಣಿನ ಬೀಜ ಹಿಕ್ಕೆ ಸಮೇತ ಮಣ್ಣಲ್ಲಿ ಸೇರುತ್ತದೆ. ಮಳೆ ಬಂದಾಗ ಆ ಬೀಜ ಬೆಳೆಯುತ್ತಾ ಮೊಳಕೆ ಒಡೆದು ಆಮೇಲೆ ಸಸಿಯಾಗಿ ಮರ ಆಗುತ್ತೆ. ಕಾಲ ಆಗ್ತಿದ್ದಂತೆ ನಿನ್ನಂಥದೇ ಮರ ಆಗುತ್ತೆ, ತಿಳಿತಾ? ಈಗ ಹೇಳು, ನಾನು ಸ್ವಾರ್ಥಿನ? ನನ್ನಿಂದ ತಪ್ಪಾಯಿತಾ ಅಂತ ಕೇಳ್ತು ಪಕ್ಷಿ. ಇಲ್ಲ, ನಿನ್ನಿಂದ ಏನೂ ತಪ್ಪಾಗಿಲ್ಲ, ತಪ್ಪು ನಂದೇ. ನೀನು ನನ್ನ ಅಪ್ಪನಂತೆ ಕೇಳು. ನನ್ನ ಮರದ ಹಣ್ಣು ತಿಂತೀರಾ, ನನ್ನ ಮರದ ಮೇಲೆ ಗೂಡು ಕಟ್ಟಿ ವಾಸ ಮಾಡ್ತೀರಾ. ಇದಕ್ಕೆ ಪ್ರತಿಫಲವಾಗಿ ನನ್ನ ಸಂತತಿ ಬೆಳೆಸ್ತಾ ಇದ್ದೀರಾ ಅಂದರೆ ನೀವುಗಳು ನನ್ನ ವಂಶೋದ್ಧಾರಕರು. ನಿಮಗೆಲ್ಲ ನಾನು ನಮಸ್ಕಾರ ತಿಳಿಸ್ತೀನಿ ಅಂತಿದ್ದಂಗೆ ಪಕ್ಷಿ ಹಾರಿತು. ಕೂಡಲೇ ಮರ, ಏ ಬಾ ಇಲ್ಲಿ ನೋಡು, ಅಲ್ಲಿ ತುದಿಯಲ್ಲಿ ಒಂದು ಹಣ್ಣು ತಿಂದು ಹೋಗು ಅಂತು. ಬೇಡ, ನನಗೆ ಹೊಟ್ಟೆ ತುಂಬಿದೆ, ಯೋಚನೆ ಬೇಡ. ಬೇರೆ ಒಂದು ಪಕ್ಷಿ ಬೇರೆ ಎಲ್ಲಿಂದಲೋ ಬಂದು ಎಲ್ಲಿಗೂ ಹೋಗುವಾಗ ಮರದ ಹಣ್ಣು ತಿಂದು ಹೋಗುತ್ತೆ. ಅವು ಹೋದ ಕಡೆ ನಿನ್ನ ಸಂತತಿ ಬೆಳೆಸುತ್ತವೆ ಅಂತ ಹೇಳಿ ಹಾರಿ ಹೋಯಿತು. ರೆಂಬೆ ಕೊಂಬೆ ಆಡಿಸುತ್ತಾ ಮರ ಮೌನವಾಗಿ ದುಃಖಿಸುತ್ತಾ ಸುಮ್ಮನೆ ಕೂತಿತ್ತು. ಸ್ನೇಹಿತರೆ, ಕತೆ ಇದಾಗಿತ್ತು. ಈ ಪ್ರಕೃತಿಯ ಸೌಂದರ್ಯದ ಕತೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ. ಇನ್ನೂ ಇಂಥ ಹೆಚ್ಚಿನ ಕತೆಗಳಿಗಾಗಿ
ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ಕಥೆಯಲ್ಲಿ ಸಿಗೋಣ. ನಮಸ್ಕಾರ.